ನಮ್ಮ ಹಿಂದಿನ ಜ್ಞಾನಿಗಳು ಮಂತ್ರಾದ ಮೇಲೆ ಒಂದು ಡೆಫಿನೇಷನ್ ಮಾಡಿಟ್ಟಾರೆ. ಮಂತ್ರ ಮೇಲೆ ಒಂದು ಡೆಫಿನೇಷನ್ ಮಾಡ್ಯಾರ. ಏನು ಮಂತ್ರಾಲಯ ಅಂದರೆ ಏನು? ಅದು ಮಂತ್ರಗಳ ಆಲಯ, ಮಂತ್ರ ಸಿದ್ಧಿ ಆಗತ್ತೆ, ಅವೆಲ್ಲ ಸರಿ. ಡೆಫಿನೇಷನ್ ಏನು ಅಂದರೆ ಕಂಗೆಟ್ಟ ಮಾನವಗೆ ತುಂಗಾ ತಟವು ಮಂಗಳವೀವುದು ಅಂತ. ಅದ್ಭುತ. ದಿಸ್ ಇಸ್ ಡೆಫಿನೇಷನ್ ಆಫ್ ಮಂತ್ರಾಲಯ. ಹೌದಿಲ್ಲ? ಎಷ್ಟು ಅದ್ಭುತ. ಈಗ ಕಂಗೆಟ್ಟ ಮಾನವ, ಇನ್ನು ನನಗೇನು ಗತಿ ಇಲ್ಲಪ್ಪ, ಆತ್ಮಹತ್ಯವೇ ಗತಿ, ಅಷ್ಟು ನಿರ್ಸೋತಿದ್ದೇನೆ ಅಂತ ರಾಯರ ಹತ್ರ ಹೋದರೆ ಹೋಪೇ ಇಲ್ಲ, ಆಯ್ತು ಸಾಯಬೇಕು ಅಂತ ಅಂದವನು ಕೂಡ ಮಂತ್ರಾಲಯಕ್ಕೆ ಹೋದ ರಾಯರು ಕೈ ಹಿಡಿದಿರ್ತಾರೆ, ಬಾರೋ ನಾನಿದ್ದೀನಿ, ಡೋಂಟ್ ವರಿ ಅಂತಾರೆ. ಅದಕ್ಕೆ ಕಂಗೆಟ್ಟ ಮಾನವಗೆ ತುಂಗಾ ತಟವು ಮಂಗಳವೀವುದು. ಅವಶ್ಯವಾಗಿ ಅವ್ರ ಜೀವನದಲ್ಲಿ ಅಂಥ ಘಟನೆಗಳನ್ನು ನೋಡ್ತೇವೆ ನಾವು ರಾಯರ ಜೀವನದಲ್ಲಿ. ಅದಕ್ಕೆ ನಮ್ಮ ಗುರು ಹೇಳಿದ್ರು, ಅವ ಶ್ರೀಮಂತ ಪಾಪ ಬಂದ, ಮಗನಿಗೆ ಕಾಲಿಲ್ಲ, ಆ ನದಿಯಲ್ಲಿ ಸ್ನಾನ ಮಾಡಿಸ್ಬೇಕು ಮಗನ್ನ, ತಾನೂ ಮಾಡಿ ಈ ಮಂತ್ರಾಲಯಕ್ಕೆ ಬರಬೇಕು, ರಾಯರಿಗೆ ಸೇವೆ ಮಾಡಬೇಕು, ಪ್ರದಕ್ಷಿಣೆ ಹಾಕ್ಬೇಕವ, ಮಗನ ಬದಲಿಯಾಗಿ ತಾನು ಪ್ರದಕ್ಷಿಣೆ. ಆಗಿನ ಮಂತ್ರಾಲಯ ಇಷ್ಟೆಲ್ಲ ಬಂಧನ ಅದು ಏನೇ ಇರಲಿಲ್ಲ ಅವಾಗ, ಭಾಳ ಕಷ್ಟ. ರಾಯರು ಎದುರುಗಡೆ ಹನುಮಂತ ದೇವರು, ಸುತ್ತಲೂ ಎಲ್ಲ ಮರಳು, ಜನ, ಇಷ್ಟು ಕಲ್ಲಿನ ಮಂಟಪ ಇತ್ತು ಅವಾಗ, ನದಿಯಿಂದ ಹಿಂದಿನ ಬರೋದು ಇಷ್ಟೇ ನಡೀತಿತ್ತು. ಸೇವೆ ಮಾಡ್ಕೊಂಡಿದ್ದ 3 ತಿಂಗಳಾಗಿತ್ತು ಅವ ಸೇವೆ ಮಾಡಲಿಕ್ಕೆ ಮಗನ ಪರವಾಗಿ. ದೊಡ್ಡ ಶ್ರೀಮಂತ. ಒಬ್ಬರು ಆಚಾರ ಬಂದು ರಾಯರಿಗೆ ಕೇಳಿದ್ರು, ಸ್ವಾಮಿ ನನ್ನ ಮಗಳ ಲಗ್ನ ಗೊತ್ತು ಮಾಡಿ, ನನಗೆ 5,000 ರೂಪಾಯಿ ಬೇಕು. ಅವಾಗ ನಾನು ಹೇಳ್ತಾ ಇರೋದು ಈಗ ಸುಮಾರು ಒಂದು 80 ವರ್ಷ ಹಿಂದಿನ ಮಾತು. ನನಗೆ 5,000 ರೂಪಾಯಿ ಬೇಕು. ಹಾಂ, ನಾನು ಯಾರಿಗೂ ಕೇಳಲ್ಲ, ನಿಮಗೆ ಕೇಳ್ತೀನಿ. ಏಕೆ ನಿಮ್ಮಲ್ಲಿ ಒಂದು ಬಿರುದಿದೆ, ನಿಮ್ಮ ಸ್ತೋತ್ರದಾಗ ಹೇಳ್ಯಾರ, ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರ ವಿದ್ಯತೆ, ಬೇಡಿದ್ದನ್ನು ಕೊಡ್ತೀರಿ ಅಂತ ನಿಮ್ಮ ಸ್ತೋತ್ರ ಇದೆ. ಈಗ ಅಪೇಕ್ಷೆ ಇದೆ 5,000. ನಾನು ಅದನ್ನೇ ನಂಬಿ ಬಂದಿದ್ದೇನೆ. ದೊಡ್ಡ ವಿದ್ವಾಂಸರವರು ರಾಯರ ಮೇಲೆ ಅಷ್ಟು ವಿಶ್ವಾಸ ಮಾಡಿ ಅವರು 7 ದಿನ ಸೇವೆ ಮಾಡಿದ್ರಂತೆ. ಸೇವೆ ಮಾಡೋದು ವಿಧಾನಗಳು ಬೇರೆ ಇದೆ, ಮಾತಾಡೋಣ ನಮಗೆ ಆಮೇಲೆ ಮಾತಾಡೋಣ. ಸೇವೆ ಮಾಡಿದರು. 7ನೇ ದಿವಸ ಮುಗೀತು. 7ನೇ ದಿವಸ ಸೇವೆ ಮಾಡಿದ್ದಾರೆ. ರಾಯರ ಹತ್ರ ಕೈ ಜೋಡಿಸಿದ್ರು, ಸ್ವಾಮಿ ನನ್ನ ಕರ್ತವ್ಯ ನಾ ಮಾಡಿದ್ದೇನೆ, ನಿಮ್ಮ ಬಿರುದು ಉಳಿಸಿಕೊಳ್ಳುವ ಜವಾಬ್ದಾರಿ ನಿಮ್ಮದು. ಇಷ್ಟೇ ಮಾತಾಡಿದರು ಅವರು. ನಾಳೆ ಬೆಳಗ್ಗೆ ನಿಮ್ಮ ದರ್ಶನ ಮಾಡಿ ನಾನು ಊರಿಗೆ ಹೊಟ್ಬಿಡ್ತೇನೆ ಅಂತ ಹೇಳಿದರು. ಅವತ್ತು ರಾತ್ರಿ, ಇದು ಬೆಳಗಿನ ಜಾವ 3 ಗಂಟೆಗೆ ಶ್ರೀಮಂತಕ್ಕೆ ಸ್ವಪ್ನ ಆಯ್ತದು. 5,000 ರೂಪಾಯಿ ತಂದು ಗರ್ಭುಡಿ ಹೊಚ್ಚಲ ಮೇಲೆ ಇಡು ನಾಳೆ 5 ಗಂಟೆಗೆ ಅಂತ ಸ್ವಪ್ನ ರಾಯರು ಹೋಗಿ ಹೇಳಿದರು ಶ್ರೀಮಂತನಿಗೆ. ಬ್ರಾಹ್ಮಣರ ಕನಸದಲ್ಲಿ ಬಂದು ಹೇಳ್ತಾರೆ, ಆಚಾರ ಕನಸದಲ್ಲಿ ರಾಯರು, ನಾಳೆ 5 ಗಂಟೆಗೆ ನಾನು ಹೊಚ್ಚಲ ಮುಂದೆ ಬರ್ರಿ, ಏನು ಇಟ್ಟಿರ್ತಾರೆ ತೊಗೊಂಡು ಓಡೋಗ್ರಿ ಅಂತ ಇವ್ರಿಗೆ ಸ್ವಪ್ನ ಆಯಿತು. ಇಬ್ಬರು ಒಟ್ಟಿಗೆ ಇದ್ರೆ ಏನು ಸಂಬಂಧ ಇಲ್ಲ. ಸೂತ್ರ 4 ಗಂಟೆಗೆ ಇದ್ರು ಸ್ನಾನ ಮಾಡ್ಕೊಂಡು ಬಂದರು. ಆ ಶ್ರೀಮಂತ ಮೊದಲು ಬಂದಂತೆ, ಆ ಮಗುವನ್ನು ಕರ್ಕೊಂಬಂದ, ಕೂಡಿಸಿದ ಮಗನನ್ನು, 5,000 ರೂಪಾಯಿ ಹಿಂಗೆ ಗರ್ಭುಡಿ ಹೊಚ್ಚಲ ಮೇಲೆ ಇಟ್ಟ, ಹಿಂಗೆ ಪ್ರದಕ್ಷಿಣೆಗೆ ಬಂದ. ಆ ಬ್ರಾಹ್ಮಣರು ಆಚಾರ ಬಂದರು, ಈ ಕಡೆ ಬಂದರು, ನೋಡಿ ಜಯ ಗುರು ರಾಘವೇಂದ್ರ ಅಂತ ತೊಗೊಂಡು ಓಡ್ಲಿಕ್ಕೆ ಶುರು ಮಾಡಿದ್ರು. ಅವ್ರು ಓಡ್ತಾ ಇದ್ರೆ ಮಗು ಕೂತಿತ್ತಲ್ಲ, ಅಪ್ಪ ರೊಕ್ಕ ಅಂತ ಇವ ಓಡ್ಲಿಕ್ಕೆ ಶುರು ಮಾಡ್ದ. ಆಚಾರ್ಯ ಕಾಲಿಲ್ಲ, ಅವನಿಗೆ ಕಾಲು ಓಡ್ಲಿಕ್ಕೆ ಶುರು ಮಾಡಿಬಿಟ್ಟ, ಕಾಲು ಬಂತು. ಅವ್ರಪ್ಪಗ ಆನಂದ ಆಗೋಯ್ತು, ಆನಂದ ಬಾಷ್ಪ. ಕರೀತಾನೆ ಮಗನ, ರೊಕ್ಕ ಹೋದ್ರೆ ಹೋಗಲ್ ಬಾ, ನಿನಗೆ ಕಾಲು ಬಂತಲ್ಲಪ್ಪ. ರಾಯರಷ್ಟು ಕರುಣಾಳುಗಳವದಲ್ಲ. ಅದಕ್ಕೆ ಕುರುಡ ಕಿರುಡ ಮೂಕರ ಮನದ ಅಭಿಷ್ಟ ಕೊಡುವುದರಲ್ಲಿ ತಾ ಶ್ರೇಷ್ಠ ಅಂತ ಜ್ಞಾನಿಗಳು ಅವರನ್ನು ಕೊಂಡಾಡಿದ್ದಾರೆ. ಯಾವರಿಗೆ ಯಾವ ಅಂಗ ಇಲ್ಲ ಅಂಗ ಕೊಡ್ತಾರೆ, ಕಣ್ಣಿಲ್ಲಾರದು ಕಣ್ಣೇ ಕೊಡ್ತಾರೆ. ಅಂದೋಪಿ ದಿವ್ಯ ದೃಷ್ಟಿಶಾತ್ ಎಡಮೋ ಕೋಪಿ ವಾಕ್ಪತಿ. ಮೂಕರನ್ನು ಬೃಹಸ್ಪತಿಯನ್ನಾಗಿ ಮಾಡ್ತಾರೆ. ಕಣ್ಣಿಲ್ಲಾರದು ಕಣ್ಣು ಕೊಡ್ತಾರೆ, ಸಂತಾನ ಇಲ್ಲದರಿಗೆ ಸಂತಾನ ಕೊಡ್ತಾರೆ. ಅದಕ್ಕೆ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿರು ವಿಜ್ಞಾನ ವಾಗ್ದೇಹ ಸುಪಾಠವಾದಿ ಅಂತಾರೆ. ನಿಮಗೇನು ಬೇಕು ಅದನ್ನೆಲ್ಲ ರಾಯರು ಕೊಡ್ಲಿಕ್ಕೆ ಸಿದ್ಧರಾಗಿದ್ದಾರೆ. ಅಷ್ಟು ಕರುಣಾ ಸಮುದ್ರರು. ಅದಕ್ಕೆ ಅವರಿಗೆ ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಅಂತ. ಅಲ್ರಿ, ಈ ಕಲ್ಪವೃಕ್ಷ ಕಾಮಧೇನು ಅಂತ ಯಾಕೆ ಅನ್ಬೇಕು? ಕಲ್ಪವೃಕ್ಷಕ್ಕೂ ಕಾಮಧೇನಕ್ಕೂ ನೀವು ಮೊದಲು ಹೇಳಿದ್ರಿ, ಎರಡೂ ಬೇಕಾದ ಕೊಡ್ತದೆ. ಆದರೆ ಒಂದು ಕೊಟ್ಟು ಫಲ ಒಂದು ಕೊಡಲ್ಲ ಅಂತ. ಎರಡೂ ಇವರಿಗೆ ಯಾಕೆ ಸಂಬೋಧ ಪ್ರಯೋಗ ಮಾಡಿದರು ಅಂದರೆ, ಎಲ್ಲ ಭಕ್ತರು ಹೋದ್ರಂತೆ, ದೇವರ ಹತ್ರ ಹೋಗಿ ಕೇಳಿದ್ರಂತೆ, ಏನು ಸ್ವಾಮಿ, ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಸ್ವರ್ಗದಲ್ಲಿ ಇಟ್ಟಿತ್ತು, ಅದು ಬೇಕಾದ ಕೊಡುತ್ತೆ ಅಂತ ಹೇಳಿದ್ದಾರೆ. ನಾವು ನಮಗೇನು ಬೇಕು ಅದು ಪಡಿಬೇಕು ಅಂತ ಆದರೆ ಅವುಗಳ ಸೇವೆ ಮಾಡಬೇಕು. ಅವುಗಳ ಸೇವೆ ಮಾಡಬೇಕು ಅಂದ್ರೆ ನಾವೆಲ್ಲಿ ಹೋಗಬೇಕು? ಸ್ವರ್ಗಕ್ಕೆ ಹೋಗ್ಬೇಕು. ಸ್ವರ್ಗಕ್ಕೆ ನಮಗೆ ಯೋಗ್ಯತೆ. ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ಮೊದಲು ಸಾಯ್ಬೇಕು. ಸತ್ಮೇಲೆ ಸ್ವರ್ಗಕ್ಕೆ ಹೋಗೋದು. ಅದಕ್ಕೆ ನಮ್ಗೆ ಸಾಯ್ಲಿಕ್ಕೂ ಇಷ್ಟ ಇಲ್ಲ, ಇಷ್ಟಾರ್ಥ ಪಡೀಲಿಕ್ಕೂ ಇಷ್ಟ ಇದೆ. ಏನು ಮಾಡಿ, ಯಾವುದಾದ್ರೂ ಒಂದು ಕಳಿಸಿಬಿಡಪ್ಪ ಭೂಲೋಕಕ್ಕೆ ಅಂತ ಭಕ್ತರು ಕೇಳಿದ್ರಂತೆ ದೇವರಿಗೆ. ದೇವರು ಹೇಳಿದ, ನಾನು ಹುಚ್ಚಿದ್ದೀರಿ ಅಂದ್ರೆ ಏನು, ಕಾಮಧೇನು ಕಳಿಸಿದ್ರೆ ಒಂದೇ ಫಲ ಕೊಡೋದು. ಕಾಮಧೇನು ಕಳಿಸಿದ್ರೆ ಅದಕ್ಕೇನು ಅದೇ ಕೊಡ್ತಾರೆ. ಕಲ್ಪವೃಕ್ಷ ಕೊಟ್ಟ ಫಲ ಅದು ಕೊಡಲ್ಲ. ಚಿಂತಾಮಣಿ ಅಂತಿದೆ, ಅದು ಇದು ಎರಡು ಕೊಟ್ಟ ಫಲ ಅದು ಕೊಡಲ್ಲ.
ಎಲ್ಲ mix ಯೋಚನೆ ಮಾಡಿ ಮಾಡ್ಬೇಡ. ಕಳಿಸ್ತೀನಿ ಮಾಸ್ಟರ್ ಹೌದೆಲ್ಲ ಅದಕ್ಕೆ ಹೇಳಿದಂತ ದೇವರು ನಿಮಗೆ ಮೂರೂ ಕೊಡ್ತಕ್ಕಂಥ ಒಂದೇ ವ್ಯಕ್ತಿಯನ್ನು ಕಳಿಸ್ತೇನೆ ಹೋಗ್ರಿ ಏನಂತ ಅವರೇ ರಾಯರು. ಅದಕ್ಕೆ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಅವರ ಸ್ತೋತ್ರ ಹೇಳಿದ್ದಾರೆ.